ಮೊದಲಿಗೆ ಹೆಡ್ಲೈನ್ಸ್. ಕುಶಾಲನಗರ ಪಟ್ಟಣದ ಶ್ರೀ ಚೌಡೇಶ್ವರಿ ಅಮ್ಮನವರ ದೇವಾಲಯದ ಪ್ರಧಾನ ಅರ್ಚಕರಾದ ಪ್ರಸನ್ನ ಭಟ್ರವರ ಮೇಲೆ ಹಲ್ಲೆ ಮಾಡಿರುವ ಕೆಎಸ್ ಮೂರ್ತಿ ಎಂಬಾತನನ್ನ ಬಂಧಿಸುವಂತೆ ದೇವಾಲಯ ಸಮಿತಿ ಪದಾಧಿಕಾರಿಗಳು ಒತ್ತಾಯಿಸಿದ್ದಾರೆ. ಕುಶಾಲನಗರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಆವರಣದಲ್ಲಿ 1 ಕೋಟಿ ರು ವೆಚ್ಚದ ಗ್ರಂಥಾಲಯ ನಿರ್ಮಾಣಕ್ಕೆ ಶಾಸಕರಾದ ಮಂತ್ರಗೌಡರು ಭೂಮಿ ಪೂಜೆ ನೆರವೇರಿಸಿದರು. ಕುಶಾಲನಗರ ತಾಲೂಕಿನ ಪೈಚನಹಳ್ಳಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ವಿದ್ಯಾರ್ಥಿಗಳಿಗೆ ಸ್ಲೇಟು ಬಳಪ ಟ್ರಸ್ಟ್ನ ಸಂಸ್ಥಾಪಕಿ ಭಾರ್ಗವಿ ನೋಟ್ಬುಕ್ ಪೆನ್ಗಳನ್ನು ವಿತರಿಸಿದ್ದಾರೆ. ಕುಶಾಲನಗರ ಪಟ್ಟಣದ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜು ಆವರಣದಲ್ಲಿ 4 ಕೋಟಿ ರು ವೆಚ್ಚದಲ್ಲಿ ನಿರ್ಮಿಸಿರುವ ನೂತನ ಕಟ್ಟಡವನ್ನು ಶಾಸಕರಾದ ಡಾಕ್ಟರ್ ಮಂತ್ರಗೌಡರು ಉದ್ಘಾಟಿಸಿದರು. ಕುಶಾಲನಗರದ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜು ಆವರಣದಲ್ಲಿ 4 ಕೋಟಿ ರು ವೆಚ್ಚದಲ್ಲಿ ನೂತನವಾಗಿ ನಿರ್ಮಾಣಗೊಂಡ ಕಾವೇರಿ ಬ್ಲಾಕ್ ಹೆಚ್ಚುವರಿ ಕಟ್ಟಡ ಹಾಗೂ ಕಾಲೇಜು ಕ್ಯಾಂಟೀನ್ ಅನ್ನು ಶಾಸಕರಾದ ಡಾಕ್ಟರ್ ಮಂತ್ರಗೌಡರು ಲೋಕಾರ್ಪಣೆಗೊಳಿಸಿದರು. ನಂತರ ನಡೆದ ವೇದಿಕೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಶಾಸಕರು, ಕಾಲೇಜಿಗೆ ಕುಡಿಯುವ ನೀರಿನ ವ್ಯವಸ್ಥೆಗಾಗಿ 5 ಲಕ್ಷ ರು ಅನುದಾನ ಒದಗಿಸಿಕೊಡುವುದಾಗಿ ಭರವಸೆ ನೀಡಿದರು. ಉತ್ತಮ ಕ್ರೀಡಾಂಗಣ ಕೂಡ ನಿರ್ಮಿಸಿಕೊಡುವುದಾಗಿ ತಿಳಿಸಿದರು. ಶಿಕ್ಷಣದಿಂದ ಮಾತ್ರ ಬದುಕು ಹಸನಾಗಿಸಿಕೊಳ್ಳಲು ಸಾಧ್ಯ. ಕೇವಲ ಸರ್ಕಾರಿ ನೌಕರಿ, ದೂರದ ನಗರಗಳ ಕಂಪನಿ ಉದ್ಯೋಗಕ್ಕೆ ಮಾತ್ರ ಸೀಮಿತವಾಗದೆ ಹತ್ತಿರದಲ್ಲೇ ಇರುವ ಕೈಗಾರಿಕಾ ಕೇಂದ್ರಗಳಲ್ಲಿ ಉದ್ಯೋಗ ಗಿಟ್ಟಿಸಿಕೊಳ್ಳಲು ಮನಸ್ಸು ಮಾಡಬೇಕಿದೆ ಎಂದರು. ಕುಶಾಲನಗರ ತಾಲೂಕು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ಬಿಪಿ ಶಶಿಧರ್ ಮಾತನಾಡಿ, ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡಿ ಭವಿಷ್ಯ ರೂಪಿಸಿಕೊಂಡಿದ್ದಾರೆ. ಈ ಕಾಲೇಜಿಗೆ ಸ್ಥಳೀಯ ದಾನಿಗಳು, ವರ್ತಕರು ಸುಮಾರು 40 ಎಕರೆ ಜಾಗವನ್ನ ಕಡಿಮೆ ದರದಲ್ಲಿ ನೀಡಿರುವುದು ಸದಾ ಸ್ಮರಣೀಯ ವಿಚಾರ. ಇದೀಗ ಕಾಲೇಜು ಶೈಕ್ಷಣಿಕವಾಗಿ ಅಭಿವೃದ್ಧಿ ಹೊಂದಿದೆ ಎಂದು ಶುಭಾಶಯ ಕೋರಿದರು. ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಕೆಪಿ ಚಂದ್ರಕಲಾ ಮಾತನಾಡಿದರು. ಇದೇ ಸಂದರ್ಭ ಕುಶಾಲನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾದ ಪ್ರಮೋದ್ ಮುತ್ತಪ್ಪ, ನಗರ ಕಾಂಗ್ರೆಸ್ ಅಧ್ಯಕ್ಷರಾದ ಜೋಸೆಫ್ ವಿಕ್ಟರ್ಸೋನ್ಸ್, ಕೂಡ ಸದಸ್ಯರಾದ ಶಾಜಿ, ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಉಪಾಧ್ಯಕ್ಷರಾದ ಶಶಿ ಭೀಮಯ್ಯ, ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷರಾದ ಇರ್ಫಾನ್ ಖಾನ್, ಮುಖಂಡರಾದ ಎಂಎಂ ಪ್ರಕಾಶ್, ಚಂದ್ರಶೇಖರ್, ದಾಮೋದರ್, ಮಲ್ಲಿಕಾರ್ಜುನ್, ಎಚ್ಕೆ ನಟೇಶ್ ಗೌಡ, ಲೋಕನಾಥ್, ರಂಜನ್, ನಿವೃತ್ತ ಪ್ರಾಂಶುಪಾಲರಾದ ಎಚ್ವಿ ಶಿವಪ್ಪ, ಇಂಜಿನಿಯರಿಂಗ್ ಕಾಲೇಜಿನ ಪ್ರಾಂಶುಪಾಲರಾದ ಪರಶುರಾಮ್ ಸೇರಿದಂತೆ ಪ್ರಾಧ್ಯಾಪಕರು, ವಿದ್ಯಾರ್ಥಿಗಳು ಇದ್ದರು. ಡಿಪಾರ್ಟ್ಮೆಂಟ್ಗೆ ಜಾಗ ಬಿಡಿಸಿಕೊಟ್ಟಿರೋದಂತ ಸಂದರ್ಭದಲ್ಲಿ ಸಮಸ್ಯೆ ಪ್ರಿನ್ಸಿಪಲ್ ಅವರು ಪ್ಲಸ್ ಸ್ಕೂಲಿನ ಕಾಲೇಜಿನ ಎಲ್ಲ ಟೀಚರ್ಸ್ ಇರ್ಬೋದು, ಹಳೆ ವಿದ್ಯಾರ್ಥಿಗಳು ಇರ್ಬೋದು, ಎಲ್ಲರೂ ಸೇರ್ಕೊಂಡು ದೊಡ್ಡ ಮಟ್ಟದಲ್ಲಿ ದೊಡ್ಡ ಮನಸ್ಸಲ್ಲಿ ಕೊಟ್ಟಿದ್ರು. ಯಾಕಂದ್ರೆ ಮೇನ್ ರೋಡ್ ಜಾಗದಲ್ಲಿ ಯಾರೂ ಕೊಡೋದಿಲ್ಲ. ಆ ವಿಚಾರದಲ್ಲಿ ತಮಗೆ ಅಭಿನಂದನೆ ತಿಳಿಸಕ್ಕೆ ಇಷ್ಟಪಡ್ತೀನಿ. ನಮ್ಮ ಸ್ಟೂಡೆಂಟ್ಸ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ, ನೀವು ಆ ಕಡೆ ಆದಷ್ಟು ಹೋಗೋದು ಕಡಿಮೆ ಮಾಡಬೇಕು. ಯಾವಾಗ ಅದು ಪ್ರಾರಂಭ ಆದ್ಮೇಲೆ ಮಾತ್ರ. ನಾನು ನಿಮ್ಗೆ ಏನು ಪ್ರಾಮಿಸ್ ಮಾಡಿದೆ ಅವತ್ತು, ಆ ಕನ್ಸ್ಟ್ರಕ್ಷನ್ ಮುಗಿಯಂತ ಸಂದರ್ಭದಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಕ್ಲೀನ್ ಆಗಿ ಒಂದು ಗ್ರೌಂಡ್ ಮಾಡಲಿಕ್ಕೆ ನಾನು ಜವಾಬ್ದಾರಿಯನ್ನು ಅವತ್ತು ತಗೊಂಡಿದ್ದೆ. ಇಂಜಿನಿಯರ್ಗೆ ಇವತ್ತು ಹೇಳಿದ್ದೀನಿ, ಅದು ಹೆಂಗಿರೋ ಆದಷ್ಟು ಮುಗಿಯಂತ ಪರಿಸ್ಥಿತಿ ಬಂದಿದೆ. ನಮ್ಮ ಮಕ್ಕಳಿಗೆ ಅದೇನು ಯಾವ ರೀತಿಯಲ್ಲಿ ಏನೇನು ಬೇಕು ಅಂತ ಬೇಕಾದ್ರೆ ನಮ್ಮ ಮಕ್ಕಳ ಜೊತೆ ಇನ್ನೊಂದ್ಸಲಿ ಅಲ್ಲಿ ಸ್ಥಳೀಯವಾಗಿ ಬಂದು ಯಾವ ರೀತಿಯಲ್ಲಿ ಮಾಡ್ಕೊಡ್ಬೇಕು ಅಂತ ಅವ್ರಿಗೆ ಅನುಕೂಲ ಮಾಡ್ಕೊಡೋಂಥ ಕೆಲಸ ನಾವು ಮಾಡೋಣ. ಯಾಕಂತಂದ್ರೆ ಅವತ್ತು ನಾವು ಬಂದಾಗ ಎಲ್ಲರೂ ಬಾಲು ಬ್ಯಾಟ್ ಇಟ್ಕೊಂಡು ನಿಂತಿದ್ರು. ಅದು ನನಗೂ ಜ್ಞಾಪಕ ಇದೆ. ನೀವು ಮರ್ತಿದ್ರು ಇಲ್ಲೋ ಗೊತ್ತ, ನಾನಂತೂ ಜ್ಞಾಪಕ ಇದೆ. ಮಾತ್ರ ನಾನು ಯಾಕೆ ಹೇಳ್ತೀನಿ ಅಂತಂದ್ರೆ, ಮೇಕ್ ಯೂಸ್ ಆಫ್ ದ ಗ್ರೌಂಡ್ ಅಂದ್ರೆ ಅದನ್ನ ಉಪಯೋಗಿಸ್ಕೊಳ್ಳಿ. ಸುಮ್ಮನೆ ಹೇಳ್ದಂಗೆ ದನ ಮೇಸಕ್ಕೆ ಗಿಡ ಮೇಸಕ್ಕೆ ಅಲ್ಲಿ ಜಾಗ ಫ್ರೀಯಾಗಿ ಬಿಟ್ಕೊಳ್ಬೇಡಿ. ದಯವಿಟ್ಟು ಅಲ್ಲಿ ನಮ್ಮ ಮಕ್ಕಳಿಗೆ ಯಾವ ರೀತಿಲಿ ಬೇಕು, ಒಂದು ಗ್ಯಾಲರಿನೋ ಬೇಕು, ಯಾವ್ದಾರ ಒಂದು ರೀತಿಲಿ ಒಂದು ಡೆವಲಪ್ಮೆಂಟ್ ಬೇಕು, ಅದನ್ನ ಕೊಡಕ್ಕೆ ನಮ್ಮ ಜವಾಬ್ದಾರಿ ತಗೋತೀವಿ. ಅದೇ ರೀತಿಲಿ ವೇದಿಕೆ ಮೇಲೆ ಆಸರದಿಂದ ಇಲ್ಲಿ ದಾನ ಅಥವಾ ಸಬ್ಸಿಡಿ ರೇಟ್ ನಲ್ಲಿ ಕೊಟ್ಟು ಇಲ್ಲೊಂದು ಸುಸಜ್ಜಿತವಾದ ಕಲ್ಲಿನ ಕಟ್ಟಡದ ಬಹಳ ಸುಂದರ ವಿನ್ಯಾಸ ಹೊಂದಿರುವಂತಹ ಪಾಲಿಟೆಕ್ನಿಕ್ ನ ಇಲ್ಲಿ ನಿರ್ಮಾಣ ಮಾಡಲಾಯಿತು. ಇಲ್ಲಿ ಅನೇಕ ಹಳೆಯ ವಿದ್ಯಾರ್ಥಿಗಳು ಕೂಡ ಇದ್ದಾರೆ. ಚಂದ್ರಮೋಹನ್ ಸೇರಿದಾಗ ಅನೇಕರು ಕೂಡ ಇದ್ದಾರೆ. ಇದರ ಪ್ರಯೋಜನ ನಿಮ್ಮ ಬದುಕನ್ನ ಹಸನಾಗಿಸ್ಕೊಂಡಿದೆ, ನಿಮ್ಗೊಂದು ಆತ್ಮವಿಶ್ವಾಸನ ತುಂಬಿಸಿದೆ. ಹಾಗೆ ಇಲ್ಲೊಂದು ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜ್ ಕೂಡ ಬರಬೇಕು ಅಂತ ಹೇಳೋ ಆಸೆ ಬಹಳ ದಶಕಗಳಿಂದ ಇತ್ತು. ಸರ್ಕಾರ ಅದರ ನಡುವೆ ಒಂದು ಪಾಲಿಸಿ ನಿರ್ಧಾರವನ್ನ ಮಾಡಿದೆ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಎಂ ರಘುಕೋಟಿ, ಕುಶಾಲನಗರ. ಕುಶಾಲನಗರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಆವರಣದಲ್ಲಿ 1 ಕೋಟಿ ರು ವೆಚ್ಚದ ಗ್ರಂಥಾಲಯ ನಿರ್ಮಾಣಕ್ಕೆ ಶಾಸಕರಾದ ಡಾಕ್ಟರ್ ಮಂತ್ರಗೌಡರು ಭೂಮಿ ಪೂಜೆ ನೆರವೇರಿಸಿದರು. ಕುಶಾಲನಗರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಆವರಣದಲ್ಲಿ 1 ಕೋಟಿ ರು ವೆಚ್ಚದಲ್ಲಿ ನೂತನ ಗ್ರಂಥಾಲಯ ಕಟ್ಟಡದ ನಿರ್ಮಾಣ ಕಾಮಗಾರಿಗೆ ಮಡಿಕೇರಿ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಮಂತ್ರಗೌಡರು ಭೂಮಿ ಪೂಜೆ ನೆರವೇರಿಸಿದರು. ನಂತರ ನಡೆದ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಇಂದು ಎಲ್ಲ ವಿಚಾರಗಳು ಬೆರಳ ತುದಿಯಲ್ಲೇ ವಿದ್ಯಾರ್ಥಿಗಳಿಗೆ ಲಭಿಸುತ್ತದೆ. ಇಂತಹ ಕಾಲಘಟ್ಟದಲ್ಲಿ ಗ್ರಂಥಾಲಯಗಳನ್ನು ಪರಿಣಾಮಕಾರಿಯಾಗಿಸಬೇಕಿದೆ. ವಿದ್ಯಾರ್ಥಿಗಳನ್ನು ಆಕರ್ಷಿಸುವ ಮಾದರಿಯಲ್ಲಿ ಹೈಟೆಕ್ ಗ್ರಂಥಾಲಯ ನಿರ್ಮಾಣವಾಗಬೇಕಿದೆ. ಜ್ಞಾನಾರ್ಜನೆಗೆ ಪೂರಕವಾದ ಗ್ರಂಥಾಲಯ
ಗ್ರಂಥಾಲಯಗಳನ್ನ ವಿದ್ಯಾರ್ಥಿಗಳು ಸದ್ಬಳಕೆ ಮಾಡಿಕೊಳ್ಳಬೇಕಿದೆ. ಒಳ್ಳೆಯ ಪುಸ್ತಕಗಳನ್ನ ಅಧ್ಯಯನ ವ್ಯಕ್ತಿತ್ವ ವಿಕಸನಗೊಳಿಸುತ್ತದೆ ಎಂದರು. ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡಿದ್ದ ಕುಶಾಲನಗರ ತಾಲೂಕು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ವಿಪಿ ಶಶಿಧರ್ ಮಾತನಾಡಿದರು. ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷೆ ಕೆಪಿ ಚಂದ್ರಕಲಾ ಕೂಡ ಮಾತನಾಡಿದರು. ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗೆ ಅವಿರತ ಶ್ರಮಿಸಿ ಭರಪೂರ ಅನುದಾನ ತರುತ್ತಿರುವ ಶಾಸಕರ ಕಾರ್ಯವೈಖರಿ ಬಗ್ಗೆ ತಿಳಿಸಿದರು. ವೇದಿಕೆಯಲ್ಲಿ ನಗರ ಕಾಂಗ್ರೆಸ್ ಅಧ್ಯಕ್ಷರಾದ ಜೋಸೆಫ್ ಇಕ್ತಸೋನ್ಸ್, ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾದ ಪ್ರಮೋದ್ ಮುತ್ತಪ್ಪ, ಕಾಂಗ್ರೆಸ್ ಮುಖಂಡ ನಟೇಶ್ ಗೌಡ, ಯೋಜನಾ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರಾದ ಮಂಜುನಾಥ್ ಗುಂಡೂರಾವ್, ಕಾಲೇಜು ಅಭಿವೃದ್ಧಿ ಸಮಿತಿ ಸದಸ್ಯರಾದ ರಾಜೇಗೌಡ, ಕೃಷ್ಣಪ್ಪ, ಸುಷ್ಮ ಕೃಷ್ಣ, ಗೃಹ ಮಂಡಳಿ ಕಾರ್ಯಪಾಲಕ ಇಂಜಿನಿಯರ್ ಕೃಷ್ಣಪ್ಪ, ಕಾಲೇಜು ಪ್ರಾಂಶುಪಾಲರಾದ ಡಾಕ್ಟರ್ ಪುಟ್ಟರಾಜು, ಹೆಬ್ಬಾಲೆ ರಂಜನ್ ಸೇರಿದಂತೆ ಕಾಲೇಜು ಉಪನ್ಯಾಸಕ ವೃಂದ ಹಾಗೂ ವಿದ್ಯಾರ್ಥಿಗಳು ಹಾಜರಿದ್ದರು. ಅಲ್ಲ, ನೀವು ಹೇಳ್ದಂಗೆ ಒಂದ್ ಸ್ವಲ್ಪ ಹುಳಿ ಹಿಂದೆ ನೀವು ಕೊಟ್ಟಿದ್ದೀರಿ, ಏನು ಪ್ರೀತಿಯಾಗಿ ಏನು ಕೊಟ್ಟಿಲ್ಲ. ನಾವು ಏನೋ ಮಾಡ್ಬೋದಾಯ್ತು ಅಂತ ಯೋಚನೆ ಇರ್ತಿತ್ತು, ಇಲ್ಲ ಅಂತಲ್ಲ. ಈಗ ಯಾರು ಬಿಟ್ಕೊಳಕ್ ನಮಗೂ ಇಷ್ಟ ಇಲ್ಲ, ನಿಮ್ಗೂ ಇಷ್ಟ. ನಾವು ನಿಮ್ ಜಾಗದಲ್ಲಿ ಇದ್ದಿದ್ರೆ ನಾವು 10 ಸಲ ಯೋಚನೆ ಮಾಡೇ ಕೊಡ್ತಿದ್ದೋ. ಬಟ್ ನೀವು ಹೇಳ್ದಂಗೆ ನಾಳೆ ಅವತ್ತಿನ ಸಂದರ್ಭದಲ್ಲಿ ನಮಗೆ ಜಾಗ ಕೊರತೆ ಇರೋದ್ರಿಂದ ಆಮೇಲೆ ನಾವು ಉಪಯೋಗಿಸ್ಕೊತಿರ್ಲಿಲ್ಲ ಈ ಜಾಗನ. ಅದರ ದೊಡ್ಡ ಮನಸ್ಸಲ್ಲಿ CDC ಮೀಟಿಂಗ್ ಅಲ್ಲಿ ಪ್ಲಸ್ ನೀವೆಲ್ಲರೂ ಸೇರ್ಕೊಂಡು ಕೊಟ್ಟಿದ್ದಕ್ಕೆ ತಮಗೆ ಒಂದು ಅಭಿನಂದನೆಗಳು ತಿಳಿಸಕ್ಕೆ ಇಷ್ಟಪಡ್ತೀನಿ. ಏನು ನಮ್ಮ ಮಕ್ಕಳಿಗೆ ಗ್ರಂಥಾಲಯ ಮುಖಾಂತರ ಅವ್ರ ವಿದ್ಯಾಭ್ಯಾಸ ಹೆಚ್ಚಿನ ಪಡಿಸ್ಲಿಕ್ಕೆ ಸರ್ಕಾರ ಇವತ್ತು ಒಂದು ಲೈಬ್ರರಿ ಕಟ್ಟಡ ಕೊಟ್ಟಿದ್ದಾರೆ. ಇವತ್ತಿನ ತಕ್ಕಂಗೆ ಲೈಬ್ರರಿಗಳೆಲ್ಲ ಡಿಜಿಟಲೈಸೇಷನ್ ಆಗಿದೆ. ಈಗ ಎಲ್ಲ PDF ಬುಕ್, ಎಲ್ಲ PDF ಫಾರ್ಮ್ಯಾಟಲ್ಲಿ ಬುಕ್ ಸಿಗ್ತಾವೆ. ಎಲ್ಲ ಯೂಟ್ಯೂಬಲ್ಲಿ ಬೇರೆ ಬೇರೆ ಪ್ಲಾಟ್ಫಾರ್ಮ್ಸಲ್ಲಿ, ಆಮೇಲೆ AI ಮುಖಾಂತರ ಎಷ್ಟೋ ನಮ್ಮ ಸ್ಟೂಡೆಂಟ್ಸ್ ಎಲ್ಲೋದ್ರು ಎಲ್ಲಪ್ಪ ನೀನು ಸೇರಿಕೊಂಡು. ಈಗ ನೀವು ಹೇಳ್ದಂಗೆ ಒಂದು ಕ್ವೆಶ್ಚನ್ಗೆ ನೀವು ಕ್ವೆಶ್ಚನ್ ಕೇಳಿದಂತ ಆಡಿಯೋ ಮಾಡಿಬಿಟ್ಟು ಕೊಟ್ಬಿಟ್ರೆ ಇಮಿಡಿಯೇಟ್ ಆಗಿ ಒಂದೇ ಸೆಕೆಂಡಲ್ಲಿ ಆನ್ಸರ್ ಸಿಗ್ತದೆ. ಚಾಟ್ GPT ಇಸ್ ದ ಬೇಸಿಕ್ ಒನ್. ಆ ಕ್ಲಾಡು, ಜೆಮಿನಿ ಇಲ್ದಿದ್ದೆಲ್ಲ ಇದೆ, ಅದು ಏನು ಬೇಕಾದ್ರೂ ಮಾಡಿಕೊಡ್ತದೆ. ಆ ವಿಚಾರದಲ್ಲಿ ಆ ಹೈಟೆಕ್ ನಾವು ಪ್ರಪಂಚ ಮುಂದೆ ಹೋಯ್ತಾ ಇರೋದಂಥ ಸಂದರ್ಭದಲ್ಲಿ ಈ ಹಳೇ ಗ್ರಂಥಾಲಯಗಳು ಒಂದು ಸ್ವಲ್ಪ ಮಾಡಿಫಿಕೇಶನ್ ಮಾಡಬೇಕು ಅಂತ ನನ್ನ ಅಭಿಪ್ರಾಯ. ಸುಮಾರು 12-13 PU ಕಾಲೇಜುಗಳಿದೆ ಇವತ್ತು ಕುಶಾಲನಗರದಲ್ಲಿ. 12-13 PU ಕಾಲೇಜುಗಳಿದೆ, 5-6 ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಿದೆ. ಅದರಲ್ಲಿ ಗುಣಮಟ್ಟದ ಶಿಕ್ಷಣವನ್ನು ಕಾಪಾಡಿಕೊಳ್ಬೇಕಾದಂಥ ಅನಿವಾರ್ಯತೆ ಇದೆ. UGC ಸೌಲಭ್ಯ, NAC ಇತ್ಯಾದಿಗಳೆಲ್ಲವೂ ಕೂಡ ಇಲ್ಲಿದ್ದು ಉತ್ತಮ ಉಪನ್ಯಾಸಕರಿದ್ದಾಗಿ ಕೂಡ ಇಲ್ಲಿ ಬಂದು ಸೇರ್ಕೊಳ್ಳೋರ ಸಂಖ್ಯೆ ಒಂದು ಹಿಂಜರಿಕೆ ಇದೆ. ವಿದ್ಯಾರ್ಥಿನಲ್ಲಿ ಒಂದು ಹಿಂಜರಿಕೆ ಆಗ್ತಾ ಇದೆ. ಸೊ ಸರ್ಕಾರಿ ಕಾಲೇಜುಗಳಲ್ಲಿ ಗುಣಮಟ್ಟದ ಶಿಕ್ಷಣ ಸಿಗ್ತಿಲ್ಲ ಅಂತ ಹೇಳುವ ಒಂದು ತಪ್ಪು ಅಭಿಪ್ರಾಯಗಳಿದೆ. ಇಲ್ಲಿ ಅನೇಕ ಕಾಲೇಜುಗಳಲ್ಲಿ ಐಶ್ವರ್ಯ ಇರ್ಬೋದು ಅಥವಾ ವಿವೇಕಾನಂದ ಇರ್ಬೋದು, ಬೇರೆ ಬೇರೆ ಇದರಲ್ಲಿ ದೊಡ್ಡ ಪ್ರಮಾಣದಲ್ಲಿ ವಿದ್ಯಾರ್ಥಿಗಳು ಸೇರ್ತಾ ಇದ್ದಾರೆ. ಮತ್ತು ಅವರ ಐಚ್ಛಿಕ ಶಿಕ್ಷಣ ಏನಿದೆ, ಬೇರೆ ಬೇರೆ ಕೋರ್ಸ್ಗಳೇನಿದೆ, ಆ ಕೋರ್ಸ್ಗಳನ್ನು ಇಲ್ಲಿ ಆರಂಭ ಮಾಡಬೇಕಾಗ್ತದೆ ಸರ್. ಇಲ್ಲಿ ಕೋರ್ಸ್ಗಳನ್ನ ಆರಂಭ ಮಾಡಿ ಆ ಬೇಡಿಕೆನ ನಾವು ಇಲ್ಲಿ ತೀವ್ರತೆಯನ್ನು ನಾವು ಮನಗಾಣಿಸಿ ಇದನ್ನು ಒಂದು ರೀತಿಯಲ್ಲಿ ಉತ್ತಮ ಮತ್ತು ಜನಪರವಾಗಿ ಅಥವಾ ವಿದ್ಯಾರ್ಥಿಗಳ ಪರವಾಗಿ ಮಾಡುವಂಥ ನಿಟ್ಟಿನಲ್ಲಿ ಆಲೋಚನೆ ಕೂಡ ಮಾಡಬೇಕು. ಕಂಪ್ಯಾರಿಸನ್ ಸ್ವಲ್ಪ ಮಾತಾಡಲೇಬೇಕಾಗುತ್ತೆ. ನಾನು ಒಬ್ಬಳು ಪೊಲಿಟಿಷಿಯನ್ ಆಗಿ ಐ ಹ್ಯಾವ್ ನಾಟ್ ಸೀನ್ ಎ ಮ್ಯಾನ್ ಲೈಕ್ ಮಂತರ. ಅವ್ರನ್ನ ಹೊಗಳ್ತಾ ಇಲ್ಲ, ಅವ್ರು ಕೆಲಸ ಮಾಡಿದ್ರೆ ಅವ್ರಿಗೂ ಚಚ್ಚುತ್ತಿದ್ದೋ ನಾವು, ಆಯಿತಾ? ಆ ಥರ ಟೀಮ್ ನಮ್ಮಲ್ಲಿತ್ತು. ಬಟ್ ಸರ್ಕಾರದಲ್ಲಿ ಇವತ್ತು ಅಷ್ಟು ಒಂದು ನಾನೇ ನೆನ್ಸೋಕ್ಕೆ ಆಗಲ್ಲ. ಈ ಥರ ಸಾಪಾಟಿ ನಮಗೆ ಇನ್ನೊಂದು 10-15 ವರ್ಷದ ಹಿಂದೆ ಸಿಕ್ಕಿದ್ರೆ ಬಹುಶಃ ಕುಶಾಲನಗರ ಯಾವ ರೀತಿ ಬೆಳೀತಿದ್ದೋ ನನಗೆ ಅರ್ಥ ಆಗಲ್ಲ. ಅಷ್ಟರ ಮಟ್ಟಿಗೆ ಅವ್ರ ಥರ ದುಡ್ಡು ಥರದ ಸರ್ಕಾರದಲ್ಲಿ ಸುಲಭ ಇಲ್ಲ. ನಾನು ಬಹುಶಃ 25 ವರ್ಷ ನಾನು ಕೂಡ ವಿಧಾನಸೌಧದಲ್ಲಿ ಬೇಕಾದಷ್ಟು ಸಲ ನಾನು ತಿರುಗಾಡ್ತೀನಿ. ಬಟ್ ಐ ಹ್ಯಾವ್ ನಾಟ್ ಸೀನ್ ಈ ಹಿಂದಿನ MLA ಒಂದು ದಿನ ಕೂಡ ಅವ್ರನ್ನ ನಾನು ನೋಡಲಿಲ್ಲ. ಒಂದು ದಿನ ಕೂಡ ಒಬ್ಬ ಅಧಿಕಾರಿ ಆಗಲಿ, ಮಂತ್ರಿ ಆಗಲಿ, ಅವ್ರದ್ದೇ ಸರ್ಕಾರ ಇತ್ತು. ಕೊಡಗಂತೂ ಫುಲ್ BJP ಇತ್ತು. ಇಂಥ ಸಂದರ್ಭದಲ್ಲಿ ಒಂದು ದಿನ ಕೂಡ ಹಣ ತಂದಿದ್ದಾಗಲಿ, ಇಂಥ ಪ್ರಗತಿಪರ ಕೆಲಸಗಳನ್ನ ಮಾಡಿದ್ದು ನಾನು ನೋಡಲಿಲ್ಲ. ಒಂದು ಹೇಳ್ತೀನಿ. ಈಗ ಎಡವನಾಡು ಕಂದಾಯ ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ H. ಮರಗುಕೋಟಿ, ಕುಶಾಲನಗರ. ಕುಶಾಲನಗರ ಪಟ್ಟಣದ ಶ್ರೀ ಚೌಡೇಶ್ವರಿ ಅಮ್ಮನವರ ದೇವಾಲಯದ ಪ್ರಧಾನ ಅರ್ಚಕರಾದ ಪ್ರಸನ್ನ ಭಟ್ರವರ ಮೇಲೆ ಹಲ್ಲೆ ಮಾಡಿರುವ KS ಮೂರ್ತಿ ಎಂಬಾತನನ್ನ ಬಂಧಿಸುವಂತೆ ಒತ್ತಾಯಿಸಿದ್ದಾರೆ. ಕುಶಾಲನಗರ ತಾಲೂಕಿನ ಪಟ್ಟಣದ ಶ್ರೀ ಚೌಡೇಶ್ವರಿ ಅಮ್ಮನವರ ದೇವಾಲಯದ ಪ್ರಧಾನ ಅರ್ಚಕರಾದ ಪ್ರಸನ್ನ ಭಟ್ರವರ ಮೇಲೆ ಹಲ್ಲೆ ಮಾಡಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಬೆದರಿಕೆ ಹಾಕಿರುವ ಸೋಮೇಶ್ವರ ಬಡಾವಣೆಯ ನಿವಾಸಿ KS ಮೂರ್ತಿ ಎಂಬಾತನನ್ನು ಬಂಧಿಸುವಂತೆ ಕುಶಲ ಅರ್ಚಕರ ಸಂಘ ಹಾಗೂ ಚೌಡೇಶ್ವರಿ ದೇವಾಲಯ ಆಡಳಿತ ಮಂಡಳಿಯವರು ಪದಾಧಿಕಾರಿಗಳೆಲ್ಲರೂ ಸೇರಿ ನೂರಾರು ಸಂಖ್ಯೆಯಲ್ಲಿ ಟೌನ್ ಪೊಲೀಸ್ ಠಾಣೆಗೆ ಆಗಮಿಸಿ ಠಾಣೆಯ ನಿರೀಕ್ಷಕರಾದ ಪ್ರದೀಪ್ ರವರಿಗೆ ಬಂಧಿಸುವಂತೆ ಒತ್ತಾಯಿಸಿದ್ದಾರೆ. ಹಾಗೂ ಈತ ಕೆಲ ದಿನಗಳ ಹಿಂದೆ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯ ಕಂಪ್ಯೂಟರ್ ಸೆಂಟರ್ನಲ್ಲಿ ದಲಿತ
ಮಹಿಳೆಯ ಮೇಲೆ ಕ್ಷುಲ್ಲಕ ಕಾರಣಕ್ಕೆ ಗಲಾಟೆ ಮಾಡಿರುವ ಘಟನೆ ಕೂಡ ನಡೆದಿದೆ. ಚೌಡೇಶ್ವರಿ ದೇವಾಲಯದ ಆಡಳಿತ ಮಂಡಳಿ ಹಾಗೂ ಕುಶಲ ಅರ್ಚಕರ ಸಂಘದ ವತಿಯಿಂದ ತೀವ್ರವಾಗಿ ಖಂಡಿಸಿ ಈ ಬಗ್ಗೆ ಕೊಡಗು ಪೊಲೀಸ್ ವರಿಷ್ಠಾಧಿಕಾರಿ ಅವರಿಗೆ ದೂರು ನೀಡುವುದಾಗಿ ತಿಳಿಸಿದ್ದಾರೆ. ಈ ಕೈಯಿಂದ ಹೊಡೆಯೋದು, ಅವಾಚ್ಯ ಶಬ್ದಗಳಿಂದ ಬೈಯೋದು. ಫಾರ್ ಎಕ್ಸಾಂಪಲ್ ಕೆಲವು ಸಂದರ್ಭದಲ್ಲಿ ತಾಯಿಗೆ, ಹೆಂಡತಿಗೆ, ಅಕ್ಕ ತಂಗಿಗೆ ಬೈದಾಗ ಕೊಲೆನೇ ಆಗ್ಬಿಡುತ್ತೆ. ತಾಯಿಗೆ ಬೈದಂತ ಕೊಚ್ಚೆ ಹಾಕಿರ್ತಾರೆ. ಆದರೆ ನಮ್ಮ ಕಾನೂನಲ್ಲಿ ಏನಂದ್ರೆ ಬೈದಿದ್ದಕ್ಕೆ ಡೈರೆಕ್ಟಾಗಿ ಎಫ್ ಐ ಆರ್ ಮಾಡೋಕ್ಕಾಗಲ್ಲ. ಯಾರು ವಕೀಲರು ಏನಿಲ್ಲ ತಗೊಂಡಿದ್ದೀವಿ, ನಾವು ಒಂದು ಎಂಡಾರ್ಸ್ಮೆಂಟ್ ಕೊಟ್ಟಿದ್ದೀವಿ ನೋಡಿ. ನೀವು ಒಂದು ಎಂಡಾರ್ಸ್ಮೆಂಟ್ ತಗೊಂಡಿಲ್ಲ, ಕೊಟ್ಟಿದ್ದಾರಲ್ಲ, ಕೊಡಿಸೋದ್ನಲ್ಲ, ಅದಕ್ಕೂ ಶಿಕ್ಷೆ ಇದೆ. ಅಂದ್ರೆ ಇದು ಡೈರೆಕ್ಟ್ ಬಾಲ್ನಲ್ಲಿ ಹೋಗಕ್ಕಾಗಲ್ಲ, ಈಗ ಬರ್ಬೇಕಷ್ಟೇ. ನ್ಯಾಯಾಲಯಕ್ಕೆ ಇದನ್ನು ತಗೊಂಡೋಗಿ ಇವ್ರು ಕೊಟ್ಟು ಇದು ಎಫ್ ಐ ಆರ್ ಆಗಬೇಕು, ಇನ್ವೆಸ್ಟಿಗೇಷನ್ ಆಗಬೇಕು ಅಂದ್ರೆ ನಮ್ಗೆ ಪವರ್ಸ್ ಕೊಡುತ್ತೆ. ಇವ್ರು ಆಗಿರೋ ವಿಚಾರಕ್ಕೆ ಇನ್ವೆಸ್ಟಿಗೇಷನ್ ಮಾಡೋಕ್ಕಾಗಲ್ಲ, ದೂರ ತಗೋಬೋದಷ್ಟೇ, ಸ್ವೀಕರಿಸಿ ಎಂಡಾರ್ಸ್ಮೆಂಟ್ ಕೊಡ್ಬೋದು. ಅಥವಾ ನೀವು ಡೈರೆಕ್ಟಾಗಿ ಕೋರ್ಟ್ಗೆ ಹೋಗು ದೂರನ ದಾಖಲಿಸ್ಬೋದು. ಅಂಥ ಸಂದರ್ಭದಲ್ಲಿ ನಾವು ಪವರ್ಸ್ ಕೊಡುತ್ತೆ, ಮ್ಯಾಜಿಸ್ಟ್ರೇಟ್ ನಮ್ಗೆ ಆರ್ಡರ್ ಮಾಡ್ತಾರೆ. ಅದು ಮಾಡಿದ್ರೆ ನಾವು ಏನು ಮಾಡೋದನ್ನು ಆಪೋಸಿಟ್ ಕೋರ್ಟಲ್ಲಿ ಹೋಗಿ ಎಫ್ ಐ ಆರ್ ಸ್ಕ್ವಾಶ್ ಮಾಡಿಸ್ತಾರೆ. ಇದು ಕಾನೂನು ಬಂದಿರ್ತಕ್ಕಂಥದ್ದು, ಕಾನೂನು ಇರ್ತಕ್ಕಂಥದ್ದು. ಎಷ್ಟೋ ಜನಕ್ಕೆ ಅದು ಗೊತ್ತಿಲ್ಲ, ಸರ್ ಎಫ್ ಐ ಆರ್ ಮಾಡಲಿ, ಎಫ್ ಐ ಆರ್ ಮಾಡಿಲ್ಲ. ಎಷ್ಟೇ ಕೈಯಿಂದ ಹೊಡೆದ್ರು, ಎಂಥ ಕೆಟ್ಟ ಮಾತುಗಳಿಂದ ಬೈದ್ರು ಡೈರೆಕ್ಟಾಗಿ ಪೊಲೀಸ್ ಸ್ಟೇಷನ್ಗೆ ಎಫ್ ಐ ಆರ್ ಮಾಡೋಕ್ಕಾಗಲ್ಲ. ಎಫ್ ಐ ಆರ್ನ ಎನ್ ಸಿ ಮಾಡ್ಬೋದು. ನಾವು ಒಂದು ಎಂಡಾರ್ಸ್ಮೆಂಟ್ ಅವ್ರಿಗೆ ಕೊಡ್ಸಿದ್ದೀವಿ, ನೀವು ಕೊಟ್ಟಿರ್ತಕ್ಕಂಥ ದೂರನ್ನು ಸ್ವೀಕರಿಸಲಾಗಿದೆ, ಇದರ ಸಂಬಂಧ ನೀವು ನ್ಯಾಯಾಲಯದಲ್ಲಿ ದೂರನ್ನು ದಾಖಲಿಸಿ ಕೊಟ್ಟಿದ್ದೀವಿ ಎಂಡಾರ್ಸ್ಮೆಂಟ್. ಆ ಎಂಡಾರ್ಸ್ಮೆಂಟ್ ನೀವು ನಾಳೆ ಕೋರ್ಟ್ ಕೊಟ್ಟರೆ ಕೋರ್ಟಲ್ಲಿ ಆರ್ಡರ್ ಮಾಡ್ತಾರೆ ನಮಗೆ. ಹಿಂದೆ ಹೇಮಂತ್ ಅವರು ಅರ್ಕಗೋಡು ಎಮ್ ಎಲ್ ಎಲೆಕ್ಷನ್ ಇದ್ದಾಗ ಅವ್ರ ಮೇಲೆ ಈಗ ಪ್ರಕರಣ ದಾಖಲಿಸಿದ್ದಾರೆ. ಆ ವಿಚಾರದಲ್ಲಿ ಸ್ಕ್ವಾಶ್ ಆಗಿದೆ, ನಿಲ್ಲಲ್ಲ ಕೇಸ್ಗಳು ಕೋರ್ಟಲ್ಲಿ. ಕೇಳಿ, ಇದ್ರ ಮೇಲೆ ಹೋಗ್ಲಾ ಪರ್ಮಿಟೆಡ್ ಅಂತ ಬರ್ಸ್ಕೊ ಬರ್ತೀವಿ ಅಂತ ಇಟ್ಕೊಳ್ಳಿ, ಪರ್ಮಿಟೆಡ್ ಅಂತ ಬರ್ಸ್ಕೊ ಬಂದ್ರೆ ನಿಲ್ಲಲ್ಲ, ಜಡ್ಜ್ ಸ್ಪೀಕಿಂಗ್ ಆರ್ಡರ್ ಮಾಡಬೇಕು. ಈಗ ಕೋರ್ಟಿಂದ ಆರ್ಡರ್ ಮಾಡ ಬಂದು ಇವ್ರು ಇದೇ ತರ ಮಾಡ್ಕೊಂಡು ಹೋದ್ರೆ ಈ ತರ ಆಗಲ್ಲ ಅಂತ ಅವ್ರಿಗೂ ಗೊತ್ತಿರುತ್ತೆ. ಈಗ ಅವರು ಕಾನೂನು ಪ್ರಕಾರ ತಿಳ್ಕೊಂಡಿರ್ತಾರೆ, ಆಗ ಏನ್ ಮಾಡೋದು ಅವ್ರನ್ನ? ಈಗ ಕಾನೂನೇ ಚೇಂಜ್ ಮಾಡೋದು ನೀವು. ಸರ್ ಅವ್ರಿಗೆ ಅಟ್ಲೀಸ್ಟ್ ಅವ್ರನ್ನ ಕರ್ಸಿ ಮಾತಾಡ್ಬೋದಲ್ಲ ಸರ್? ಹಂಗಾದ್ರೆ ನಾವು ಎಫ್ ಐ ಆರ್ ಮಾಡೋದು, ಕೋರ್ಟ್ ಕಳಿಸೋದು ಅವೆಲ್ಲ ಮಾಡೋಕ್ಕಾಗಲ್ಲ. ನಾವು ಕರ್ಸಿ ಮಾತಾಡಿದ್ರೆ ಅವ್ರನ್ನೂ ಕರೆಸ್ಬೇಕು, ಇವ್ರನ್ನೂ ಕೂರಿಸ್ಬೇಕು. ಅವ್ರು ಏನಾದ್ರು ಮಾತಾಡಿದ್ರೆ ನಾವು ಹೆಕ್ರಿಂಗ್ ಅಂತ ಹೇಳಿದ್ರೆ ಅಂತ ಅವ್ರಿಗೆ ಮುಚ್ಚಳಿಕೆ ಬರ್ಸ್ಬೇಕು, ಅಷ್ಟು ಮಾಡ್ಬೋದು. ಕಾಂಪ್ರಮೈಸ್ ಆಗುತ್ತೆ ಅಷ್ಟೇ. ಈಗಾಗಲೇ 2 ಸಲ ಕಾಂಪ್ರಮೈಸ್ ಮಾಡಿದ್ದಾರೆ ಸರ್. ಅಲ್ಲಿ ಇದೇ ಗಲಾಟೆಗೆನೆ 2 ಸಲ ಕಾಂಪ್ರಮೈಸ್ ಆಗಿದೆ. ಇದು ಹೀಗೆ ಆಗ್ತಾ ಹೋದ್ರೆ ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಎಂ ರಘುಕೋಟಿ, ಕುಶಲನಗರ. ಕುಶಾಲನಗರ ತಾಲೂಕಿನ ಹೆಬ್ಬಾಲೆ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯಲ್ಲಿ ಪೂರ್ವ ಪ್ರಾಥಮಿಕ ಶಾಲಾ ವಿದ್ಯಾರ್ಥಿಗಳಿಗೆ ಉಚಿತ ಸಮವಸ್ತ್ರ ವಿತರಣೆ ಮಾಡಲಾಯಿತು. ಕೊಡಗು ಜಿಲ್ಲೆ ಕುಶಲನಗರ ತಾಲೂಕಿನ ಬೈಚನಹಳ್ಳಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳಿಗೆ ಸ್ಲೇಟು ಬಳಪ ಟ್ರಸ್ಟ್ನ ಸಂಸ್ಥಾಪಕಿ ಕುಮಾರಿ ಭಾರ್ಗವಿ ಅವರು ನೋಟ್ಬುಕ್, ಪೆನ್ನುಗಳನ್ನು ವಿತರಿಸಿದರು. ಈ ಸಂದರ್ಭದಲ್ಲಿ ಶಾಲೆಯ ಮುಖ್ಯೋಪಾಧ್ಯಾಯರಾದ ಜಸಿತಾ, ಅಧ್ಯಾಪಕರಾದ ಪರಮೇಶ್ವರ್ ಸೇರಿದಂತೆ ರೇಣುಕಾ, ಪವಿತ್ರ ಗೌಡ, ಪ್ರಿಯಾ ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ವ್ಯವಸ್ಥೆಯನ್ನ ಮಾಡಿಕೊಟ್ಟು ಅವರಿಗೆ ಮಕ್ಕಳಿಗೆ ಕೆಲವರು ಬುಕ್ ಇಲ್ಲ, ನೋಟ್ಸ್ ಇಲ್ಲ, ಪೆನ್ ಇಲ್ಲ ಅನ್ನೋರು ಹೆಚ್ಚಿದ್ದಾರೆ ನಮ್ಮ ಶಾಲೆಯಲ್ಲಿ. ಯಾಕೆಂತ ಹೇಳಿದ್ರೆ ಬಡ ಮಕ್ಕಳು, ಕೂಲಿ ಮಾಡೋ ಮಕ್ಕಳು, ಕೂಲಿ ಕಾರ್ಮಿಕರ ಮಕ್ಕಳೇ ಹೆಚ್ಚಿರೋದ್ರಿಂದ ಅವರಿಗೆ ನೀವೆಲ್ಲರೂ ಸೇರಿ ಇದೊಂದು ಅವಕಾಶವನ್ನು, ಇದೊಂದು ಉತ್ತಮ ಉಪಯೋಗ ಮಾಡಿಕೊಳ್ಳಲಿಕ್ಕೆ ಅವಕಾಶವನ್ನು ಮಾಡಿಕೊಡೋದ್ರಿಂದ ತುಂಬ ಚಿರಋಣಿಯಾಗಿರ್ತೇನೆ ನಿಮಗೆ. ಹೀಗೇ ನಮ್ಮ ಶಾಲೆಗೆ ಮಕ್ಕಳಿಗೆ ಬೇಕಾದಂಥ ಇನ್ನೂ ಹೆಚ್ಚು ಒದಗಿಸ್ಕೊಡಿ. ಹಾಗೆಯೇ ನಿಮ್ಮ ಮಕ್ಕಳಿಗೂ ನಿಮ್ಮ ಕುಟುಂಬಕ್ಕೂ ಕೂಡ ಇದರಿಂದ ಒಂದು ಅದ್ಭುತವಾದಂತಹ ದೇವರು ಉತ್ತಮವಾದಂತೆ ಇನ್ನೂ ಕೊಡುವಂಥ ಭಾಗ್ಯವನ್ನು ನಿಮ್ಮೆಲ್ಲರಿಗೂ ಕರುಣಿಸಲಿ ಅಂತ ನಾನು ಈ ಒಂದು ಸಂದರ್ಭದಲ್ಲಿ ಕೇಳ್ಕೊಳ್ತೀನಿ. ಹಾಗೆಯೇ ನಮ್ಮ ಮಕ್ಕಳು ತುಂಬ ಖುಷಿಯಿಂದ ಕೂತಿದ್ದಾರೆ. ಈ ಥರದ ಒಂದು ಕಾರ್ಯಕ್ರಮ ನಮ್ಮಲ್ಲಿ ಶಾಲೆಯಲ್ಲಿ ಪಾಪ ಬರೋರೇ ಕಡಿಮೆ. ಈ ಥರ ದಾನ ಎಲ್ಲ ಕೊಡೋದು ಕಡಿಮೆ. ಯಾಕೆಂತೇಳಿದ್ರೆ ಶಾಲೆ ಸ್ವಲ್ಪ ಒಳಗಡೆ ಇರೋದ್ರಿಂದ ಅಷ್ಟು ಗೊತ್ತಾಗಲ್ಲ. ನಾವು ಕೂಡ ದಾನಿಗಳ ಹತ್ರ ಎಲ್ಲ ಹೋಗ್ತೀವಿ, ಕೊಟ್ಟಿದ್ದಾರೆ. ದಾನಿಗಳು ಕೂಡ ಹೆಚ್ಚೆಚ್ಚು ದಾನಗಳನ್ನು ಮಕ್ಕಳಿಗೆ ಯೋಗ್ಯವಾದಂತಹ ಜರ್ಸಿಗಳು ಮತ್ತು ಕಳೆದ ವರ್ಷ ಆಟ ಆಡೋಕ್ಕೆ ತುಂಬ ಸಂತೋಷಕರವಾದಂಥ ಒಂದು ವಿಚಾರ. ಯಾಕೆಂದರೆ ಮಕ್ಕಳಿಗೆ ಏನೋ ಒಂದು ಸ್ಟಡಿ ಮೆಟೀರಿಯಲ್ ಕೊಡ್ತಾರೆ ಅಂತ ಹೇಳೋದು, ಬರ್ತಾರೆ ಅಂತ ಹೇಳುವಾಗ ಒಳ್ಳೆಯ ಹೆಮ್ಮೆಯ ವಿಚಾರ. ಈ ಒಂದು ಸ್ಲೇಟು ಬಳಪ
ಟ್ರಸ್ಟಿನ ಅಧ್ಯಕ್ಷರಾದಂತಹ ಕುಮಾರಿ ಭಾರ್ಗವಿ ರವರು ಈ ಒಂದು ಕಾರ್ಯಕ್ರಮವನ್ನು ಇಟ್ಟುಕೊಂಡು ನಮ್ಮ ಸರ್ಕಾರಿ ಹಿರಿಯ ಮಾದರಿ ಪ್ರಾಥಮಿಕ ಶಾಲೆ ಬೈಚನಹಳ್ಳಿಗೆ ಬಂದು ಮಕ್ಕಳಿಗೆ ಒಂದು ಸ್ಟಡಿ ಮೆಟೀರಿಯಲ್ ಕೊಡಬೇಕು ಅಂತ ಅಂದ್ಕೊಂಡಿದ್ದಾರೆ. ಇವರಿಗೆ ನಮ್ಮ ಶಾಲಾ ವತಿಯಿಂದ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಟ್ರಸ್ಟಿನ ಸದಸ್ಯರೆಲ್ಲರಿಗೂ ಈ ಒಂದು ಆತ್ಮೀಯತೆಯಿಂದ ಬಂದು ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಅವರಿಗೆ ನಾನು ಶಾಲಾ ವತಿಯಿಂದ ನಾನು ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಾದಂತಹ ಶ್ರೀಮತಿ ಲಕ್ಷ್ಮೀ ಮೇಡಮ್ ಅವರಿಗೂ ಕೂಡ ನಾನು ಈ ಶಾಲಾ ವತಿಯಿಂದ ನಾನು ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಕಾರ್ಯಕ್ರಮಕ್ಕೆ ನನ್ನ ಸಹೋದ್ಯೋಗಿ ಮಿತ್ರರು ಕೂಡ ಆಗಮಿಸಿದ್ದಾರೆ. ಅವರಿಗೂ ಕೂಡ ನಾನು ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೆ ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ನಮ್ಮ ಶಾಲೆಯ ಪ್ರೀತಿಯ ಮಕ್ಕಳು, ಅವರಿಗೂ ಕೂಡ ನಾನು ಈ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತಾ ನನ್ನ ಸ್ವಾಗತವನ್ನು ಮುಗಿಸ್ತಾ ಇದ್ದೀನಿ. ನ್ಯೂಸ್ ಸಂಗಮಕ್ಕಾಗಿ ವಂಶಿ ಅನಿ, ಕುಶಲನಗರ. ಕುಶಾಲನಗರ ತಾಲೂಕಿನ ಬೈಚನಹಳ್ಳಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ವಿದ್ಯಾರ್ಥಿಗಳಿಗೆ ಸ್ಲೇಟು ಬಳಪ ಟ್ರಸ್ಟ್ನ ಸಂಸ್ಥಾಪಕಿ ಭಾರ್ಗವಿ ನೋಟ್ಬುಕ್ ಪೆನ್ಗಳನ್ನು ವಿತರಿಸಿದರು. ಹೆಬ್ಬಾಲೆ ಸ್ಥಳೀಯ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯಲ್ಲಿ ಇಂದು ಪೂರ್ವ ಪ್ರಾಥಮಿಕ ಯುಕೆಜಿ ಎಲ್ಕೆಜಿ ಶಾಲಾ ವಿದ್ಯಾರ್ಥಿಗಳಿಗೆ ಉಚಿತ ಸಮವಸ್ತ್ರ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಸರೋಜಮ್ಮನವರು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಕ್ಕಳಿಗೆ ಉಚಿತವಾಗಿ ಸಮವಸ್ತ್ರವನ್ನು ವಿತರಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಸರ್ಕಾರಿ ಶಾಲೆಗಳ ಬಲವರ್ಧನೆಗೆ ಮತ್ತು ಬಡ ಮಕ್ಕಳ ಶಿಕ್ಷಣಕ್ಕೆ ಪ್ರತಿಯೊಬ್ಬರು ಕೈಜೋಡಿಸಬೇಕು. ಮಕ್ಕಳಿಗೆ ಪ್ರೋತ್ಸಾಹ ನೀಡುವ ಇಂತಹ ಸತ್ಕಾರ್ಯಗಳು ನಿರಂತರವಾಗಿ ನಡೆಯಬೇಕು ಎಂದು ಆಶಿಸಿದರು. ಕಾರ್ಯಕ್ರಮದ ನೇತೃತ್ವವನ್ನು ಶಾಲೆಯ ಮುಖ್ಯ ಶಿಕ್ಷಕರಾದ ಎಚ್ ವೆಂಕಟೇಶ್ ವಹಿಸಿದರು. ವೇದಿಕೆಯಲ್ಲಿ ದೈಹಿಕ ಶಿಕ್ಷಕಿ ಮಂಜಮ್ಮ, ಪೂರ್ವ ಪ್ರಾಥಮಿಕ ಶಾಲೆಯ ಶಿಕ್ಷಕಿ ಪ್ರತಿಮಾ ಹಾಗೂ ಶಿಕ್ಷಕ ಶಿವಾನಂದ್ ಉಪಸ್ಥಿತರಿದ್ದು ಕಾರ್ಯಕ್ರಮಕ್ಕೆ ಸಾಕ್ಷಿಯಾದರು. ಕಾರ್ಯಕ್ರಮದ ಆರಂಭದಲ್ಲಿ ಶ್ರೀಮತಿ ರಮ್ಯಾ ಅವರು ಆಗಮಿಸಿದ ಗಣ್ಯರನ್ನು ಆರ್ಥಿಕವಾಗಿ ಸ್ವಾಗತಿಸಿದರು. ಕೊನೆಯಲ್ಲಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದ ಎಲ್ಲರಿಗೂ ವಂದನಾರ್ಪಣೆ ಸಲ್ಲಿಸಿದರು. ಶಾಲೆಯ ವಿದ್ಯಾರ್ಥಿಗಳು ಹಾಗೂ ಪೋಷಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ನ್ಯೂಸ್ ಸಂಗಮಕ್ಕಾಗಿ ಧನ್ಯ, ಕುಶಲನಗರ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಶಾಲನಗರ ಪಟ್ಟಣದ ಶ್ರೀ ಚೌಡೇಶ್ವರಿ ಅಮ್ಮನವರ ದೇವಾಲಯದ ಪ್ರಧಾನ ಅರ್ಚಕರಾದ ಪ್ರಸನ್ನ ಭಟ್ರವರ ಮೇಲೆ ಹಲ್ಲೆ ಮಾಡಿರುವ ಕೆಎಸ್ ಮೂರ್ತಿ ಎಂಬಾತನನ್ನ ಬಂಧಿಸುವಂತೆ ದೇವಾಲಯ ಸಮಿತಿ ಪದಾಧಿಕಾರಿಗಳು ಒತ್ತಾಯಿಸಿದ್ದಾರೆ. ಕುಶಾಲನಗರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಆವರಣದಲ್ಲಿ 1 ಕೋಟಿ ರು ವೆಚ್ಚದ ಗ್ರಂಥಾಲಯ ನಿರ್ಮಾಣಕ್ಕೆ ಶಾಸಕರಾದ ಮಂತ್ರಗೌಡರು ಭೂಮಿ ಪೂಜೆ ನೆರವೇರಿಸಿದರು. ಕುಶಾಲನಗರ ತಾಲೂಕಿನ ಬೈಚನಹಳ್ಳಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ವಿದ್ಯಾರ್ಥಿಗಳಿಗೆ ಸ್ಲೇಟು ಬಳಪ ಟ್ರಸ್ಟ್ನ ಸಂಸ್ಥಾಪಕಿ ಭಾರ್ಗವಿ ನೋಟ್ಬುಕ್ ಪೆನ್ಗಳನ್ನು ವಿತರಿಸಿದ್ದಾರೆ. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ ಎಲ್ಎನ್.